MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಬಹಳ ನಿರೀಕ್ಷೆ ಇತ್ತು ದರ್ಶನ್ ಜಾಮೀನು ಅರ್ಜಿ ಏನಾಗುತ್ತೆ ಅಂತ. ಆದರೆ ಗುರುವಾರಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ದವೆ ವಾದ ಮಂಡಿಸಲಿದ್ದಾರೆ. ಕಪಿಲ್ ಸಿಬಲ್ ವಾದ ಮಂಡಿಸಬೇಕಾಗಿತ್ತು, ಆದರೆ ಅವರು ವಾದ ಮಂಡಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಈ ಕೇಸ್ ನನಗೆ ಬಂದಿದೆ, ನಿನ್ನೆ ರಾತ್ರಿ ಅಂತ ಸಿದ್ಧಾರ್ಥ್ ಹೇಳಿದ್ದಾರೆ. ಒಂದು ದಿನದ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹೊಸ ವಕೀಲರು. ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಕೂಡ ಹಾಜರಿದ್ದರು. ಗುರುವಾರಕ್ಕೆ ವಿಚಾರಣೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ. ಇವತ್ತು ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು ಏನಾಗುತ್ತೆ ದರ್ಶನ್ ಜಾಮೀನು ಅರ್ಜಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ. ಆದರೆ ಕಪಿಲ್ ಸಿಬಲ್ ಕೊನೆ ಹಂತದಲ್ಲಿ ವಿಚಾರಣೆಯನ್ನು ಹಿಂದೆ ಸರಿದಿದ್ದರಿಂದ ಈಗ ಸಿದ್ಧಾರ್ಥ್ ದವೆ ಅವರು ವಾದ ಮಂಡಿಸಲಿದ್ದಾರೆ. ಇಂದು ವಾದ ಮಂಡಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಪಿಲ್ ಸಿಬಲ್. ಹೀಗಾಗಿ ನಿನ್ನೆ ರಾತ್ರಿ ನನಗೆ ಈ ಕೇಸ್ ಬಂದಿದೆ ಅಂತ ಸಿದ್ಧಾರ್ಥ್ ಹೇಳ್ಕೊಂಡಿದ್ದಾರೆ. ನಾನು ಬಂಧನದ ಕಾರಣಗಳ ಬಗ್ಗೆ ವಾದ ಮಂಡಿಸೋದಿಲ್ಲ, ಕೇಸ್ನ ಮೆರಿಟ್ಸ್ ಮೇಲೆ ವಾದ ಮಂಡಿಸ್ತೇನೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ಹೇಳಿಕೆ ಕೊಟ್ಟಿದ್ದಾರೆ. ಕಪಿಲ್ ಸಿಬಲ್ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಹಾಗಾಗಿ ಈ ಕೇಸನ್ನ ನಾನು ತಗೊಳ್ತಾ ಇದ್ದೀನಿ. ಬೇರೊಂದು ಕೋರ್ಟ್ನಲ್ಲಿ ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಇವತ್ತು ವಿಚಾರಣೆ ಅಥವಾ ವಾದ ಮಂಡಿಸೋದಕ್ಕೆ ಅವರು ಹಾಜರಾಗಿಲ್ಲ ಅಂತ ದರ್ಶನ್ ಪರ ಈಗ ಸಿದ್ಧಾರ್ಥ್ ದವೆ ವಾದ ಮಂಡಿಸಲಿದ್ದಾರೆ. ಬೇರೊಂದು ಕೋರ್ಟ್ನಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಅವರು ಹೇಳಿರೋದು, ನಾನು ಬಂಧನದ ಕಾರಣಗಳ ಬಗ್ಗೆ ವಾದ ಮಂಡಿಸಲ್ಲ, ಕೇಸ್ನ ಮೆರಿಟ್ಸ್ ಏನಿದೆ ಅದರ ಮೇಲೆ ನಾನು ವಾದ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ಹೇಳಿಕೆ, ಕಪಿಲ್ ಸಿಬಲ್ ಅವರು ವಿಚಾರಣೆಗೆ ಹಾಜರಾಗ್ತಿಲ್ಲ, ಅವರು ಬೇರೆ ಕೇಸ್ನಲ್ಲಿ ಕೋರ್ಟ್ ಒಂದರಲ್ಲಿ ಬ್ಯುಸಿಯಾಗಿದ್ದಾರೆ ಅವರು. ಸೊ ಆ ಕಾರಣಕ್ಕೆ ನಿನ್ನೆ ರಾತ್ರಿ ನನಗೆ ಈ ಕೇಸ್ ಬಂದಿದೆ. ಒಂದು ದಿನದ ಕಾಲಾವಕಾಶವನ್ನು ನಾನು ಕೇಳಿದ್ದೀನಿ. ಸೊ ಗುರುವಾರ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುವಂಥ ನಿರೀಕ್ಷೆ ಇದೆ. ಜೊತೆಗೆ ವಾದ ಮಂಡನೆಗೆ ಹೆಚ್ಚಿನ ಸಮಯ ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿದೆ, ಎಷ್ಟು ಸಮಯಾವಕಾಶ ಸಿಗುತ್ತೆ ಅಂತ. ಈಗಾಗಲೇ ಸರ್ಕಾರದ ಪರ ವಕೀಲರು ಲೂಥ್ರಾ ಅವರು ತಮ್ಮ ವಾದ ಮಂಡಿಸಿ ಆಗಿದೆ. ಇವತ್ತು ಕಪಿಲ್ ಸಿಬಲ್ ವಾದ ಮಂಡಿಸಬೇಕಾಗಿತ್ತು. ಕಪಿಲ್ ಸಿಬಲ್ ಸಾಕಷ್ಟು ಅನುಭವ ಹೊಂದಿರುವಂಥ ಎಕ್ಸ್ಪೀರಿಯನ್ಸ್ ಆದಂಥ ಸೀನಿಯರ್ ಲಾಯರ್. ಸೊ ನಾನು ಬಂಧನದ ಕಾರಣಗಳ ಬಗ್ಗೆ ವಾದ ಮಂಡಿಸಲ್ಲ ಅಂತ ಈಗ ಸಿದ್ಧಾರ್ಥ್ ದವೆ ಏನು ಕೇಸನ್ನು ತೆಗೆದುಕೊಂಡಿದ್ದಾರೆ. ಅವರು ಕೂಡ ಹಲವಾರು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಮತ್ತೊಬ್ಬ ಲಾಯರ್. ಸೊ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಇದೀಗ ಎಲ್ಲವೂ ಕೂಡ ಅಂದ್ಕೊಂಡ ಹಾಗಾಗಿದ್ರೆ ಕಪಿಲ್ ಸಿಬಲ್ ಅವರು ಇವತ್ತು ವಾದ ಮಂಡಿಸಬೇಕಾಗಿತ್ತು, ಒಂದು ಫೈನಲ್ ಕನ್ಕ್ಲೂಷನ್ಗೆ ಬರಬೇಕಾಗಿತ್ತು ಅನ್ನೋ ರೀತಿಯಾಗಿತ್ತು ಜಾಮೀನು ವಿಚಾರ ಏನಾಗುತ್ತೆ ಅಂತ. ಆದರೆ ಈಗ ಕಪಿಲ್ ಸಿಬಲ್ ಅವರು ಹಾಜರಾಗದೇ ಇರೋದ್ರಿಂದ ಸಿದ್ಧಾರ್ಥ್ ದವೆ ಈಗ ಕೇಸನ್ನು ತಗೊಂಡಾಗ ಅವ್ರಿಗೂ ಕೂಡ ಟೈಮ್ ಬೇಕಾಗುತ್ತೆ. ಸೊ ಏನಾಯಿತು ಇವತ್ತು ಕೋರ್ಟ್ನಲ್ಲಿ, ಗುರುವಾರ ಏನು ನಿರೀಕ್ಷೆ ಮಾಡ್ಬೋದು? ಹೌದು ಅವಿನಾಶ್, ಇವತ್ತು ಎಲ್ಲವೂ ಅಂದ್ಕೊಂಡಾಗಿದ್ರೆ ಇವತ್ತು ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಬೇಕಾಗಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಅಂತಿಮ ಆದೇಶವನ್ನ ಇವತ್ತೇ ಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ತಯಾರಿ ನಡೆದಿತ್ತು. ಆದರೆ ಕಪಿಲ್ ಸಿಬಲ್ ಅವರು ಇವತ್ತಿನ ವಿಚಾರಣೆಗೆ ಹಾಜರಾಗಿಲ್ಲ, ಅಂದ್ರೆ ದರ್ಶನ್ ಪರ ವಾದಿಸ್ಲಿಕ್ಕೆ ಇವತ್ತು ಹಾಜರಾಗಿಲ್ಲ. ಸುಪ್ರೀಂ ಕೋರ್ಟ್ನ ಇನ್ನೊಂದು ಪೀಠದಲ್ಲಿ ಅವರು ವಾದ ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದಿದ್ರಿಂದ ಈ ಒಂದು ವಿಚಾರಣೆಗೆ ಗೈರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸಿದ್ಧಾರ್ಥ್ ದವೆ ಅಂದ್ರೆ ದರ್ಶನ್ ಪರ ಇನ್ನೊಬ್ಬ ವಕೀಲರು ಇವತ್ತು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಕಪಿಲ್ ಸಿಬಲ್ ಅವರು ಇನ್ನೊಂದು ಕೋರ್ಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ, ಅವರೇ ಈ ಒಂದು ವಾದವನ್ನ ಮುಂದುವರಿಸಬೇಕಾಗಿತ್ತು. ಅವರು ಆ ಒಂದು ಗ್ರೌಂಡ್ಸ್ ನಲ್ಲಿ ಅವರು ವಾದವನ್ನ ಮಾಡ್ತಾರೆ. ನನ್ನದೇ ಬೇರೆ ರೀತಿಯಾದಂತಹ ಗ್ರೌಂಡ್ಸ್ ಇದೆ, ಅದರಲ್ಲಿ ನಾನು ವಾದವನ್ನ ಮಾಡ್ತೇನೆ. ಹಾಗಾಗಿ ಕಪಿಲ್ ಸಿಬಲ್ ಅವರು ಬಂದು ವಾದ ಮಾಡಬೇಕಾದಂತಹ ಅವಶ್ಯಕತೆ ಇರೋದ್ರಿಂದ ಒಂದು ದಿನ ವಿಚಾರಣೆಯನ್ನ ಮುಂದೂಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಆಗ ನ್ಯಾಯಮೂರ್ತಿ ಪರ್ದಿವಾಲ್ ಅವರು ಒಂದು ದಿವಸಗಳ ಕಾಲ ವಿಚಾರಣೆಯನ್ನ ಮುಂದೂಡ್ತಾರೆ. ಅಂದ್ರೆ ಗುರುವಾರ ವಿಚಾರಣೆಯನ್ನ ನಡೆಸ್ತಾರೆ. ಅಂದ್ರೆ ಗುರುವಾರ ಬಹು ಮುಖ್ಯ ಪ್ರಕರಣಗಳ ಪಟ್ಟಿಯಲ್ಲಿ ದರ್ಶನ್ ಕೇಸನ್ನು ಕೂಡ ಲಿಸ್ಟ್ ಅನ್ನ ಮಾಡಲಾಗುತ್ತೆ. ಗುರುವಾರ ಈ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಬಹುಮುಖ್ಯವಾಗಿ ಇವತ್ತು ಕಪಿಲ್ ಸಿಬಲ್ ಅವರು ಅನೇಕ ಅಂಶಗಳ ವಾದವನ್ನ ಮಾಡಬೇಕಾಗಿತ್ತು. ದರ್ಶನ್ನ ಜಾಮೀನು ರದ್ದು ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವಾದವನ್ನ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ಅನೇಕ ಪ್ರಶ್ನೆಗಳನ್ನ ಕೇಳಿತ್ತು. ಅನೇಕ ಪ್ರಶ್ನೆಗಳು ಅಂತಂದ್ರೆ ಇಲ್ಲಿ ದರ್ಶನ್ ಬಂಧಿಸಲಿಕ್ಕೆ ಇದ್ದಂತಹ ಲೀಡ್
ಏನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿತ್ತು. ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನ ರಾಜ್ಯ ಸರ್ಕಾರ ದಾಖಲೆಗಳ ಮೂಲಕ ಕೊಟ್ಟಿತ್ತು. ದಾಖಲೆ ಮೂಲಕ ಕೊಟ್ಟಿದ್ದಂತಹ ಏನು ವಾದವನ್ನ ನೋಡಿದಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಪರ್ದಿವಾಲ್ ಅವರು ನನಗೆ ತೃಪ್ತಿ ತಂದಿದೆ ಈ ವಾದ, ಮತ್ತೆ ನೀವು ವಾದ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಮತ್ತೆ ಕೊನೆಯ ಚಾನ್ಸ್ ಅನ್ನ ಕಪಿಲ್ ಸಿಬಲ್ ಅವರಿಗೆ ಕೊಟ್ಟಿತ್ತು, ನೀವು ವಾದ ಮಾಡಿ ಮುಂದಿನ ವಿಚಾರಣೆಯಲ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಇವತ್ತು ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಬೇಕಾಗಿತ್ತು, ಆದ್ರೆ ಇವತ್ತು ವಿಚಾರಣೆಗೆ ಗೈರಾಗಿರೋದ್ರಿಂದ 1 ದಿವಸಗಳ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿದೆ. ಗುರುವಾರ ಕಪಿಲ್ ಸಿಬಲ್ ಅವರೇ ವಾದವನ್ನ ಮಾಡ್ತಾರೆ. ದರ್ಶನ್ ಜಾಮೀನನ್ನ ಯಾಕೆ ರದ್ದು ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಮಂಡಿಸ್ತಾರೆ. ಈ ಹಿಂದೆ ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ದರ್ಶನ್ ಈ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದಂತಹ ಕುರುವಾಗ್ಲಿ ಪುರಾವೆಗಳಾಗಿ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. 262 ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಲಾಗಿತ್ತು. 262 ಸಾಕ್ಷಿಗಳ ವಿಚಾರಣೆಯಲ್ಲೂ ಕೂಡ ದರ್ಶನ್ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದಕ್ಕೆ ಕುರು ಇಲ್ಲ. ಹಾಗಾಗಿ ಜಾಮೀನು ಪಡೆಯಲಿಕ್ಕೆ ದರ್ಶನ್ ಅರ್ಹರಾಗಿದ್ದಾರೆ ಅನ್ನುವಂಥದ್ದನ್ನ ಕಪಿಲ್ ಸಿಬಲ್ ಅವರು ವಾದಿಸಿದ್ರು. ಕಪಿಲ್ ಸಿಬಲ್ ಅವರು ವಾದ ಮಾಡೋದಕ್ಕೂ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಕೇಸನ್ನ ಲೀಡ್ ಮಾಡ್ತಾ ಇದ್ರು. ಈ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಒಂದು ವಾದವನ್ನ ಮುಂದಿಟ್ಟಿದ್ರು ಸುಪ್ರೀಂ ಕೋರ್ಟ್ ಮುಂದೆ. ಅದೇನಂತಂದ್ರೆ ದರ್ಶನ್ ಬಂಧನಕ್ಕೆ ಕಾರಣಗಳೇ ಇಲ್ಲ ಅನ್ನುವಂಥದ್ದು. ಕಾನೂನಿನ ವಿರುದ್ಧವಾಗಿ ದರ್ಶನ್ ಅನ್ನ ಬಂಧಿಸಲಾಗಿದೆ, ಯಾವುದೇ ಲೀಡ್ ಇಲ್ಲದೆ ದರ್ಶನ್ ಅನ್ನ ಬಂಧಿಸಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮೊದಲಿಗೆ ವಾದವನ್ನ ಮಾಡಿದ್ರು. ಇದಕ್ಕೆ ಸಮರ್ಪಕವಾದ ಉತ್ತರವನ್ನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರ ಬಳಿ ಕೇಳಿತ್ತು. ಸಿದ್ಧಾರ್ಥ್ ಲೂಥ್ರಾ ಅವರು ಸಂಪೂರ್ಣವಾದಂತಹ ದಾಖಲೆಗಳನ್ನ ಈಗ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಬಂಧನಕ್ಕೆ ಇದ್ದಂತಹ ಕಾರಣ ಏನು, ಯಾವ್ಯಾವ ಸಾಕ್ಷ್ಯಗಳು ಏನೇನು ಪುರಾವೆಗಳನ್ನ ಕೊಟ್ಟಿವೆ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ವಾದವನ್ನ ಈಗ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಈಗ ಗುರುವಾರದ ವಿಚಾರಣೆ ಬಹಳಷ್ಟು ಮುಖ್ಯ ಆಗುತ್ತೆ. ಅಂದೇ ಅಂತಿಮವಾದಂತಹ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH